ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೊಸರಿಂದ ಕೇಸರಿಬಾತ್ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಒಂದು ಬಟ್ಲು ಮೊಸರನ್ನ ಈ ಥರ ಜಲ್ಡೆ ಒಳಗೆ ನಾನು ಸೋಸಿಟ್ಟಿದ್ದೀನಿ ನೋಡಿ, ಅದ್ರ ನೀರೆಲ್ಲ ಸೋಸಿದೆ. ಮತ್ತು ಮುಕ್ಕಾಲು ಬಟ್ಲಷ್ಟು ನಾನು ರವೆ ತೊಗೊಂಡಿದ್ದೀನಿ. ನಾನು 1 ಸ್ಪೂನು ತುಪ್ಪ ಹಾಕ್ಕೊತೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಗ್ದುಬಿಡೋಣ. ಅದಕ್ಕೇ ಉಪ್ಪಿಟ್ಟು ರವೆ ಹಾಕ್ಕೊತೀನಿ. ಉಪ್ಪಿಟ್ಟು ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ. ಚೆನ್ನಾಗಿ ಉದುರು ಆಗೋ ಗಂಟ ಇದೂ ಅಷ್ಟೇ ರವೆನ ಚೆನ್ನಾಗಿ ತುಪ್ಪದೊಳಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಈ ಮೊಸರು, ಗಟ್ಟಿ ಮೊಸರು ಇದೆಯಲ್ಲ, ಇದಕ್ಕೆ ಹಾಕ್ಕೊಂಬಿಡೋಣ. ಅದನ್ನೂ ಅಷ್ಟೇ ಚೆನ್ನಾಗಿ ಇದ್ರ ಜೊತೆಗೆ ಗ್ಯಾಸ್ ಕಡಿಮೆ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಈಗ ಆವಾಗಲೇ ನಾನು 1.5 ಕಪ್ಪಷ್ಟು ನಾನು ನೀರು ಎತ್ತಿಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಚೆನ್ನಾಗೆ ಹೀರ್ಕೊಂಡಿದೆ ನೋಡಿ. ಒಂದೇ ಒಂದು ಗಂಟಿಲ್ಲ, ಜೋರಾಗಿ ಗಟ್ಟಿಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ಬೇಕಾಗ್ತೈತೆ. ಒಂದು 5 ನಿಮಿಷ. ಮುಕ್ಕಾಲು ಬಟ್ಲು ಸಕ್ಕರೆ ಹಾಕಿ, ಇದು ರವೆ ಹಾಕಿದ್ದೆ, 1 ಬಟ್ಲು ಸಕ್ಕರೆ ಹಾಕ್ಕೊತೀನಿ. ಈಗ ಕೈ ಬಿಡೋದೆ ತಿರುಗಿಸ್ಕೊಂಡೋಣ ಇರೋಣ. ಆ ಕಡೆ ಈ ಕಡೆ ಚೆನ್ನಾಗೆ ಒಂದು ಅರ್ಧ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊಂಬಿಡೋಣ. ಈಗ 1 ಸ್ಪೂನು ತುಪ್ಪ ಹಾಕ್ಕೊತೀನಿ. ಚೆನ್ನಾಗಿ ತಿರ್ಗಾ ಮಿಕ್ಸ್ ಮಾಡಬೇಕಾಗ್ತೈತೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಒಂದು ಸತಿ ಜೋರಾಗೆ ಹಿಂಗೆ ತಿರ್ಸ್ಕೊಂಬಿಡೋಣ. ನೋಡಿ ಆಗಿದೆ. ಇದು ಯಾವ ಥರ ಅಂದರೆ ಮಾವಿನಕಾಯ್ದು ಮಾಡಿ ಹಾಕಿದ್ದೀನಿ, ಅನಾನಸ್ದು ಮಾಡಿ ಹಾಕಿದ್ದೀನಿ, ಸಾದನೂ ಮಾಡಿ ಹಾಕಿದ್ದೀನಿ. ಇದು ಮೊಸರಿಂದ ಮಾಡಿದ್ದು, ತುಂಬ ಟೇಸ್ಟಾಗಿರ್ತೈತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ರವೆ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ. ಮೊಸರಿಂದ ಕೇಸರಿಬಾತ್ ಯಾವ ಥರ ಮಾಡೋದಂತ ಗಂಟಾಗಲ್ಲ. ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡ್ಕೊಂಡು ಜೋರಾಗೆ ಇದು ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕಾಗ್ತದೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಬಾಯ್.